ವರ್ಣಮಾಲೆಯ ಎರಡನೇ ಹಂತ ಸ್ವರಗಳು ಮತ್ತು ಅದರ ವಿಧಗಳು, ವ್ಯಂಜನಗಳು ಮತ್ತು ಅವುಗಳ ವಿಧಗಳು. ಸ್ವರಗಳು ಯಾವುದೇ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು. ಸ್ವರಗಳಲ್ಲಿ ಒಟ್ಟು 2 ವಿಧಗಳಿವೆ. ಅವುಗಳೆಂದರೆ ಹ್ರಸ್ವ ಸ್ವರಗಳು ಒಟ್ಟು 6, ಆ, ಇ, ಉ, ರು, ಎ, ಓ. ದೀರ್ಘ ಸ್ವರಗಳು 7, ಆ, ಇ, ಉ, ಎ, ಐ, ಓ, ಔ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನಗಳು. ಉದಾಹರಣೆ ಕ ಪ್ಲಸ್ ಆ, ಕ. ವ್ಯಂಜನ ಅಕ್ಷರಗಳನ್ನು ಒಟ್ಟು 2 ವಿಧಗಳಲ್ಲಿ ವಿಂಗಡಿಸಲಾಗಿದೆ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳು ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಇಲ್ಲಿ ವರ್ಗೀಯ ವ್ಯಂಜನಗಳನ್ನು ಮತ್ತೆ 3 ರೀತಿಯಲ್ಲಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಗಳು. ಅಲ್ಪ ಪ್ರಾಣಾಕ್ಷರಗಳು ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇ ಅಲ್ಪ ಪ್ರಾಣಾಕ್ಷರಗಳು. ಅಂದರೆ ಕಡಿಮೆ ಸಮಯದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು. ಉದಾಹರಣೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರನ್ನು ಬಳಸಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇ ಮಹಾಪ್ರಾಣಾಕ್ಷರಗಳು. ಅಂದರೆ ಹೆಚ್ಚು ಸಮಯವನ್ನು ಬಳಸಿ ಉಚ್ಚರಿಸುವಂತಹ ಅಕ್ಷರಗಳು ಮಹಾಪ್ರಾಣಾಕ್ಷರಗಳಾಗಿವೆ. ಉದಾಹರಣೆ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ವರ್ಣಮಾಲೆಯಲ್ಲಿ ವಿಶೇಷವಾಗಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅನುನಾಸಿಕಗಳು. ಉದಾಹರಣೆ ನ್ಯ, ಞ, ನ, ನ, ಮ. ಇಂದಿನ ತರಗತಿಯಲ್ಲಿ ನಾವು ವರ್ಣಮಾಲೆಯ ವಿಧಗಳು, ವರ್ಣಮಾಲೆಯ ಬಗೆಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ವರ್ಣಮಾಲೆಯನ್ನು ಬಳಸಿ ಪದಗಳ ರಚನೆಯನ್ನು ಮಾಡುವ ವಿಧಾನವನ್ನು ತಿಳಿಯೋಣ. ಧನ್ಯವಾದಗಳು.